ಹಲೋ ನಮಸ್ತೆ, ನಾನು ನಿಮ್ಮ ರಮ್ಯಾ ಭಟ್. ಇದು ನಮ್ಮೂರ ಹಬ್ಬ. ನಮ್ಮೂರ ಹಬ್ಬ ಅಂದರೆ ಬರ್ತಿದ್ಕತ್ತ ನಮ್ಮೂರು ಬಂದು ಸಾಲಿಗ್ರಾಮ. ನಮ್ಮೂರ ಹಬ್ಬ ಆಯ್ಪ ಕಾರಣ ನಾ ಬಂದಿದ್ದೆ. ಸೊ ಪರ್ಯಾಯ ಬೇರೆ ಈ ವರ್ಷ ಇದ್ದಿತ್ತು. ಇದೇ ಟೈಮ್ ನನ್ನ ಗಂಡ ಬೇರೆ ದುಬೈ ಹೋಯ್ತಿರೋ. ಅದೇ ರೀಸನಿಗೆ ನಾನು ಹಬ್ಬಕ್ಕೂ ಬಂದು ಪರ್ಯಾಯಕ್ಕೆ ಹಬ್ಬ ಅಂಥೇಳಿ ಎನ್ಸ್ಕೊಂಡಿದ್ದೆ. ಮತ್ತು ತುಂಬ 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 ಸ್ಪೆಷಲ್ ಅಂತ ಹೇಳ್ರಿ, ಈ ಹಬ್ಬಕ್ಕೆ ನನ್ನ ಮಗಳು ಬಂದಿದ್ದಾಳು. ಅವಳು ಪ್ರೆಗ್ನೆಂಟ್ ಇದ್ದಾಗ ಬಂದಿದ್ದೆ 2 years ಬೇಕು, ಅದಾದಮೇಲೆ ಬಂದಿರಲಿಲ್ಲ. ಸೊ ಈಗ ಅವಳಿಗೆ 1.5 ವರ್ಷ ತಿಪ್ಪಕ್ಕೆ ಹೋಗಿ ಅವಳು ಲೈಟ್ನೆಲ್ಲ ಕಂಡು ರೆಕಗ್ನೈಸ್ ಮಾಡ್ತಾಳೆ, ಓ ಹಿಂಗೆ ಅಂಥೇಳಿ. ಸೊ ತುಂಬ ಅಂದರೆ ತುಂಬ ಖುಷಿ ಅನಿಸುತ್ತು. ಊರಬ್ಬ ಅಂತ ಹೇಳಿದ್ರೆ ಕೇಣ್ಕ. ಮತ್ತು ಈ ಮಿಠಾಯಿ ಅಂಗಡಿಯೆಲ್ಲ ನಿಮ್ಮ ಪಬ್ದಾಗ ಸಣ್ಣ ವಯಸ್ಸಲ್ಲಿ ಇಪ್ಪತ್ತಿಗೆಲ್ಲ ನಾವು ಗಲಾಟೆ ಮಾಡಿ ಕಾರ್ ಕಡ್ಡಿಯೋದು ಇದು ಅಂತ ಎಷ್ಟು ತಗೊಂಡು ಹೋಗ್ತಿತ್ತು. ಬಟ್ ಈಗ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಬಿಡಿ. ಹಾಗೆ ರಥಕ್ಕೊಂದು ಕೈ ಮುಕ್ಕೊಂಡು ದೇವಸ್ಥಾನ ಬದಿ ಎಲ್ಲ ತಿರುಗ್ತು. ಆ್ಯಕ್ಚುಲಿ ನಾವು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಹಣ್ಕಾಯಿ ಎಲ್ಲ ಮಾಡ್ಕೊಂಡು ಬಂದಿತ್ತು. ಅದಂತ ವ್ಲಾಗ್ ಕ್ಲಿಪ್ಪಿಂಗ್ ತಗೊಂಡಿರಲಿಲ್ಲ. ಮತ್ತು ಹಬ್ಬದ ಹಿಂದಿನ ದಿವಸನೂ ಬಂದಿದ್ದೆ. ನಾನಂತೂ ವ್ಲಾಗ್ ಜಾಸ್ತಿ ಮಾಡೋಕ್ಕಾಗ, ಜಸ್ಟ್ ಎಂಜಾಯ್ ದ ಮೂಮೆಂಟ್. ಬಿಕಾಸ್ ಬೆಂಗಳೂರಲ್ಲಿ ಇಪ್ಪೋರಿಗೆ ಆ ಫೀಲಿಂಗ್ ಅರ್ಥ ಆಯ್ತು, ಊರು ಬಿಟ್ಟಿಪ್ಪೋರಿ ಸ್ಪೆಷಲಿಗೆ. ಹಾಗೆ ಅಲ್ಲೆಲ್ಲ ಸ್ವಲ್ಪ ಹೊಟ್ಟೆ ಪೂಜೆ ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಆಮೇಲೆ ನಾವು ಹೋದೆ ಗೇಮ್ಸ್ ಆಡೋಕಕ್ಕ. ಇದೊಂದು ನಿಮಗೆ ಸ್ಮಾಲ್ ಬ್ಲಾಗ್ ಆಗಿರುತ್ತೆ. ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಂಡಿರಲಿಲ್ಲ ಬಿಕಾಸ್ ನಾನು ಅಷ್ಟೇ ಎಂಜಾಯ್ ಮಾಡಿದೆ. ಅಕ್ಕನ ಮಕ್ಕಳಂತೂ ಆಟ ಕಟ್ಟಿಬಿಟ್ಟಿದ್ದು ಆಟ ಆಡಕ್ಕೆ ಅಂಥೇಳಿ. ಸೊ ಇನ್ನೆಂತ ಮಾಡೋದು ಮಾತಿಗೆ ಅಂತಿಲ್ಲ ಕರ್ಕೊಂಡೋಯ್ತು. ನಾರ್ಮಲಿ ಮಕ್ಕಳನ್ನ ಕರ್ಕೋರಿ, ಸಣ್ಣ ಮಕ್ಕಳು ಎಂತ ಆಡ್ತು, ಆ ಬೈಕ್ ಹೋಗಿ ಅಂತ ಆಟ ಆಡ್ತು. ಬಟ್ ನನ್ನ ಅಕ್ಕನ ಮಕ್ಕಳು ಹಂಗಲ್ಲ, ಕೊಲಂಬಸ್ ಸಂಬ್ರ, ಬ್ರೇಕ್ ಡ್ಯಾನ್ಸು, ಜೈಂಟ್ ವಿಲ್ಲೇ ಆಡ್ಕೊಂಡು ಗಲಾಟೆ. ನಮ್ಮ ಅಕ್ಕ ಒಂದೇ ಹೇಳಿದ್ಲು, ನಾನು ಬಂದರೆ ಬ್ರೇಕ್ ಡ್ಯಾನ್ಸಿಗೆ ಇನ್ಯಾವುದಕ್ಕೂ ಬರ್ತಿಲ್ಲ ಅಂತ ಹೇಳಿದ್ಲು. ಸೊ ಇನ್ನೆಂತ ಮಾಡೋದು, ಅವಳು ಯಾವುದಕ್ಕೆ ಹೋದ್ಲು ಅದಕ್ಕೆ ಹಬ್ಬ ಅಂತ ಫಿಕ್ಸ್ ಆಯಿತು. ನನಗೆ ಜೈಂಟ್ ವೀಲ್ ಮತ್ತು ಕೊಲಂಬಸ್ 3 ಎಲ್ಲದಕ್ಕೂ ಹೋಯ್ಕಂತಿದ್ದಿತ್ತು ಆಯಿತಾ. ಇದಕ್ಕಂದ್ರೆ ತುಂಬ ವರ್ಷ ಆಯ್ತಿತ್ತು. ಸ್ಪೆಷಲಿ ನಾನು ನನ್ನ ಅಕ್ಕ ಒಂದು 6 year ಆಯ್ತು ಅನ್ಸುತ್ತೆ ಈ ಥರ ಒಟ್ಟಿಗೆ ಸೇರಿ ಹಬ್ಬದಲ್ಲ ಎಂಜಾಯ್ ಮಾಡಿದೆ. ನಾವು ಬಂದ್ರೂ ಈ ಥರ ಗೇಮ್ಸಿಗೆ ಹೋತಿಲ್ಲದಿತ್ತು. ಬಟ್ ಅಕ್ಕನ ಮಕ್ಳು ಗಲಾಟೆಗೆ ಫೈನಲಿ ಅಕ್ಕನ ಜೊತೆಗೆ ಬ್ರೇಕ್ ಡ್ಯಾನ್ಸಿಗೆ ಕೂತಿದ್ದಾಗ ಇದು ಕಾಮಿಡಿ ಅಂತ ಹೇಳಿದ್ರೆ, ನಾನು ವೀಡಿಯೋ ಮಾಡೋಗಳನ್ನ ಕೂಗಾಡ್ತಿದ್ದೆ. ಆಗ ಅವಳು ಟೈಮ್ ಕಾಣ್ತಿದ್ಲು, ಅವಳು ಟೈಮ್ ಸರಿ ಇಲ್ಲ ಅಂತೇಳಿ ಅವಳು ನಂಗೆ ಕಾಮ್ ಕೇಳ್ತ್ಲು. ಶಾಕಿಂಗ್ ಅಂದರೆ 11 ಗಂಟೆ ಆಗಿರುತ್ತೆ. ನಾವೊಂದು ಸ್ಟ್ರಿಕ್ಟ್ ಫ್ಯಾಮಿಲಿಯಿಂದ ಒಬ್ಬ ಕಾರಣ ನಾವು ಈ ಥರ ಎಲ್ಲ 11 ಗಂಟೆಗೆ ಹೊರಗೆ ಇದ್ದದ್ದೇ ಇಲ್ಲ. ತುಂಬ ಜನ ಇದ್ದ ಕಾರಣ ನಮಗೂ ಟೈಮಿಂಗ್ಸ್ ಗೊತ್ತಾಯಿಲ್ಲ. ನಾವು ಹಬ್ಬಕ್ಕೆ ಬಂದು ಲೇಟ್, ಒಂದು ಟ್ರಿಪ್ ಬಂದು ಮಗಳನ್ನ ಮನೇಲಿ ಬಿಟ್ಟು ಬಂದು ಮತ್ತೆ ಇನ್ನೊಂದು ಟ್ರಿಪ್ ಬಂದದ್ದು. ಸೊ ನಮಗೆ ಟೈಮಿಂಗ್ ಸದ್ಯ ಗೊತ್ತಾಯಿಲ್ಲ. ಭಯ ಪಟ್ಕೊಂಡು ಅಮ್ಮ ಅಪ್ಪಂಗೆಲ್ಲ ಕಾಲ್ ಮಾಡಿದಾಗ ಅವ್ರು ಅಡ್ಡಿಲ್ಲ, ತೊಂದರೆ ಇಲ್ಲ, ನಿಧಾನ ಬನ್ನಿ ಅಂತ ಹೇಳಿದ್ರು. ಸೊ ಧೈರ್ಯ ಆಯಿತು. ಮತ್ತು ನಮ್ಮ ರೆಗ್ಯುಲರ್ ನಾವು ಒಬ್ಬರು ಆಟೋದವ್ರು ಇದ್ರು, ಅವರೇ ಪಿಕ್ ಮಾಡ್ತಾರೆ ಅಂತ ಗೊತ್ತಿತ್ತು. ಸೊ ಹೆದರಿಕೆ ಆಗಿಲ್ಲ. ನಾನು ನನ್ನ ಅಕ್ಕಂದು ತುಂಬ ಎಂಜಾಯ್ ಮಾಡ್ತು. ಆಫ್ಟರ್ ಲಾಂಗ್ ಟೈಮ್ ಇಬ್ಬರು ಒಟ್ಟಿಗೆ. ನಾನು ನನ್ನ ಅಕ್ಕನ ದೊಡ್ಡನ ಮಗನ ಕೂಡ್ಸ್ಕೊಂಡಿದ್ದೆ, ಅವಳು ಸಣ್ಣ ಮಗನ ಕೂಡ್ಸ್ಕೊಂಡಿದ್ಲು. ಲೈಫು ಎಷ್ಟು ಚೇಂಜ್ ಆಗಿಬಿಡುತ್ತಲ್ಲ. ನಮ್ಮೂರ ಹಬ್ಬಕ್ಕೆ ನಮಗೊಂದು ರೀಸನ್ ಬೇಕಾಗಿಬಿಡುತ್ತೆ ಒಂದು ಮೂಮೆಂಟಲ್ಲಿ. ಲೈಕ್ ಹಬ್ಬ ಎಂಥಾದ್ರು ಒಂದು ವಿಷಯ ಬೇಕಾಯ್ತು. ಮೊದಲೆಲ್ಲ ಹಿಂಗಿರಲಿಲ್ಲ. ನಮ್ಮೂರ ಹಬ್ಬ ನನ್ನೂರು ಅಂತೇಳಿ ಎಂತ ಅಂದರೆ ನಮ್ಗೆ ಅಲ್ಲಿದ್ದಾಗ ಅದ್ರ ಬೆಲೆ ಗೊತ್ತಿಲ್ಲ. ನಾವು ಇವು ಗದ್ದೆ ಬೈಲಲ್ಲಿ ಇತ್ತಿಲ್ಲೆ ಅಂತ, ಬೆಂಗಳೂರಲ್ಲಿ ಎಷ್ಟು ಗಮ್ಮತ್ತು ಮಾಡ್ತಾರೆ ಅಂತ. ಬಟ್ ಒಂದು ಟೈಮಲ್ಲಿ ನಾವು ಬ್ಯಾಂಗ್ಳೂರು ಈ ಥರ ಔಟ್ ಆಫ್ ಸಿಟಿ ಬಿಟ್ಟು ಬಂದಾಗ ನಮಗೆ ನಮ್ಮೂರು, ನಮ್ಮ ಮನೆ, ಅದ್ರ ಬಗ್ಗೆ ನಮಗೆ ತುಂಬ ಅರ್ಥಗಳಾಗತ್ತೆ. ಲಿಟ್ರಲಿ ನಾವು ಒಂದೊಂದು ಮೂಮೆಂಟ್ನು ವೆಯ್ಟ್ ಮಾಡ್ತಿರತ್ತೆ, ಯಾವಾಗ ಊರಿಗೆ ಹೋಗ್ಬೋದು, ಯಾವಾಗ ಗಮ್ಮತ್ತು ಮಾಡೋದು, ಯಾವಾಗ ಮನೆಗೆ ಹೋಗ್ಬೋದು ಅಂಥೇಳಿ. ಅಲ್ಲಿ ಹೋದ್ರಂತೂ ಏನು ಬೇಡ, ತಿರುಗಿನ ಜಾಸ್ತಿ ರೆಸ್ಟ್ ಮಾಡೋದ್ರ ಬಗ್ಗೆನೇ ಆಲೋಚನೆ ಮಾಡ್ತೀವಿ. ಅಪ್ಪ ಅಮ್ಮನ ಮನೆ ಬಂದಿತ್ತು, ಅಮ್ಮನ ಕೈ ರುಚಿ ತಿನ್ಕ ಗಮ್ಮತ್ತು ಮಾಡ್ಕಂತೇಳಿ. ಸೊ ಈ ಹಬ್ಬಕ್ಕೆ ಹಾಕೋದಕ್ಕೆ ಒಂದು ವಾರದಿಂದ ಪ್ರಿಪ್ರೇಷನ್ ನಡೀತಿರುತ್ತೆ. ದಿವಸನೇ ಹೊತ್ತಿಲ್ಲ ಅಂತ ಇರುತ್ತೆ. ಬಟ್ ಅಲ್ಲಿಗೆ ಹೋದಾದ್ಮೇಲೆ ಒಂದೊಂದು ದಿವಸ ಎಷ್ಟು ಬೇಗ ಕಳೆದು ಹೊತ್ತಂದರೆ ಗೊತ್ತೇ ಆಗ್ತಿಲ್ಲ. ಒಂಥರ ಬೇಜಾರು ಅನ್ಸುತ್ತೆ. ನಾನೆಲ್ಲ ಪ್ರತಿಯೊಬ್ಬರಿಗೂ ಹಾಗೆ, ಬರೀ ಹೌಸ್ ವೈಫ್ ಅಂತಲ್ಲ, ಪ್ರತಿಯೊಬ್ಬ ದುಡಿಯೋ ವ್ಯಕ್ತಿಗೆ ಕೂಡ ಈ ಥರ ಅನಿಸುತ್ತೇನೋ. ಊರು ಬಿಟ್ಟವರಿಗೆ ಊರಿಗೆ ಬಪ್ಪುವಂಥ ಖುಷಿ ಊರಿಂದ ಬಿಟ್ಟು ಹಾಪತ್ತಿಗೆ ಇಪ್ಪುದಿಲ್ಲ. ಎಂತ ಮಾಡೋಕ್ಕಾಗ್ತಿಲ್ಲ, ಇಪ್ಪುದೇ ಹಿಂಗೆ. ಲೈಫಲ್ಲಿ ಎಂತ ಇರುತ್ತೋ ಅದನ್ನು ತಗೊಂಕ ಹೋಯ್ಕೊ. ಹಾಗೆ ಮತ್ತೆ ವಡಾಪಾವ್ ತಿಂತಕ್ಕ. ನನ್ನ ಫ್ರೆಂಡ್ ಒಬ್ಬರು ಸ್ಟಾಲ್ ಹಾಕಿದ್ರು, ವಡಾಪಾವ್ ತಿನ್ಕೊಂಡು ಮತ್ತು ನೆಕ್ಸ್ಟ್ ಡೇದು ಇದು ಕ್ಲಿಪ್ಪಿಂಗ್ ಆಗಿರುತ್ತೆ. ನಾವು ಪುನಃ ಗೇಮ್ಸಿಗೆ ಬಂದಿತ್ತು. ಎಂತೂ ತಿರ್ಗಾಡಲಿಲ್ಲ ಬಿಕಾಸ್ ನಮ್ಗೆ ಅವತ್ತು ನೈಟ್ ಪರ್ಯಾಯಕ್ಕೆ ಹೋಯ್ಕಿದೆ. ಸೊ ನಾನು ಎಂತೂ ತಿರ್ಗಾಡಲಿಲ್ಲ. ಅಕ್ಕನ ಮಕ್ಳು ಗೇಮ್ಸ್ ಅಂತ ಗಲಾಟೆ ಮಾಡ್ತಿದ್ರು. ಸೊ ಊರಲ್ಲಿ ಏನಂತ ಸದ್ಯಕ್ಕೆ ಜಾತ್ರೆ ಅಂತ ಇಲ್ಲ ಅಂತ ಅನ್ಸ್ಕೊಂಡು ನಾವಿಲ್ಲಿ ಒಂದು ಸಾಗರ ಮಾರಿ ಜಾತ್ರೆ ಇತ್ತು. ಬಟ್ ತುಂಬ ಟೈಮ್ ಆಯ್ತಲ್ಲ, ಮಕ್ಕಳೆಲ್ಲ ಗೇಮ್ ಅದ್ದಂದು ಮತ್ತೆ ಪುನಃ ಬ್ರೇಕ್ ಡ್ಯಾನ್ಸಿಗೆ ಬಂದು ಅಲ್ಲಿಂದ ನಾವು ಕೊಲಂಬಸ್ಸಿಗೆ ಹೋಯ್ತು. ಯಬ್ಬಾ, ನಮ್ಮ ಮನೆಗೆಲ್ಲ ಹಾಪ್ಗೆ ಆಗಂದಿದ್ರು, ಅದಷ್ಟು ಹೈಟ್ ಹೊತ್ತಲ್ಲ. ನಾನು ತುಂಬ ವರ್ಷ ಆಯ್ತಲ್ಲ ಟ್ರೈ ಮಾಡ್ಕೊಂಡು ನಾನೇ ಭಯಪಟ್ಟಿಗೆ ಕೂತ್ಕೊಂಡಿದ್ದೆ. ನನ್ನ ಅಕ್ಕನ ಮಗ ತುಂಬ ಧೈರ್ಯದಲ್ಲಿ ಕೂತ್ಕೊಂಡಿದ್ದೆ. ನನಗೆ ಕಾನ್ಫಿಡೆನ್ಸ್ ದೇವರೇ, ಇಷ್ಟು ದೊಡ್ಡೊಳಾಗಿ ನಾ ಹೆದರ್ಕಂತಿದ್ದೆ. ಅವ ಎಷ್ಟು ಗಮ್ಮತ್ತಲ್ಲಿ ಎಂಜಾಯ್ ಮಾಡ್ತಿದ್ದೆ ಅಂತ. ನೀವು ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ಕಾಣ್ಲಿಕ್ಕೆ ಕ್ಯಾಮ್ರೆಲ್ಲ ಹೆಂಗೆ ಶೇಕ್ ಆಗ್ತಿತ್ತು ಅಂತೇಳಿ ನಾನು ಇದು ಹಿಂಗಿರಲಿ ಅಂತಲೇ ಹಾಕದ್ದು. ಬಿಕಾಸ್ ಒಂಥರ ಭಯ ಆಯ್ತಾ. ಸೊ ಇದು ನನ್ನ ಸಣ್ಣ ಸಾಲಿಗ್ರಾಮ ಹಬ್ಬ ಇರುತ್ತೆ.
ನಾರ್ಮಲಿ ಇಷ್ಟೇ, ಬೆಳಿಗ್ಗೆ ಬಪ್ಪುದು ಹಣ್ಕಾಯಿ ಮಾಡ್ಕೊಂಬುದು, ಸಂಜೆ ಬಪ್ಪುದು ತಿರುಗೋದು ತಿಂಬುದು ಗಮ್ಮತ್ತಲ್ಲಿ ಹಾಕೋದು, 3 ದಿವಸ ಹಬ್ಬ. ಸೊ ಅಲ್ಲಿಂದ ಎಲ್ಲ ಗೇಮ್ಸ್ ಇದೆಲ್ಲ ಮುಗಿಸ್ಕೊಂಡು ಈಚೆ ಅಂದ್ರೆ ರಥದ ಹತ್ರ ಬಂದ್ಕೊಂಡು ಲಾಸ್ಟ್ ಒಂದು ಟೈಮ್ ಕಂಡ್ಕೊಂಡು ಮನೆಗೆ ಹೊರಡು ಕಾರ್ಯಕ್ರಮ. ಇಷ್ಟೇ ಅಲ್ಲ, ಮೊದಲೆಲ್ಲ 3 ದಿವಸ ಹಬ್ಬ ಅಂದರೆ ಎಷ್ಟು ಖುಷಿ, ಯಾಕಂದರೆ ನಾವು ಅಲ್ಲಿ ಬಿಟ್ಟು ಹೊತ್ತಂದು ನಮ್ಗೆ ಗೊತ್ತಿರಲಿಲ್ಲ. ಈಗ ಒಂದೊಂದು ದಿವಸ 2ನೇ ದಿವಸ ಹಬ್ಬ 3ನೇ ದಿವಸ ಹಬ್ಬ ಅಂಬತ್ತಿಗೆ ಒಂದೊಂದೇ ಫೀಲ್ ಶಟ್ ಮುಗೀತಲ್ಲ ಅಂತ ಲಾಸ್ಟಿಗೆ ಒಂದ್ಸಲ ಸಾಲಿಗ್ರಾಮಕ್ಕೆ ಬಾಯ್ ಹೇಳ್ತು ಬೇಜಾರಿಂದ ಮನೆಗೆ ಹೊರಟೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.